नरस्य युक्तचेष्टस्य कर्मसु युक्तस्वप्नावबोधस्य योगो भवति दुःखः यदा विनियतं चित्तम् आत्मन्येवावतिष्ठते निस्पृहः सर्वकामेभ्यो युक्त इत्युच्यते तदा. ಯೋಗಿಗಳು ತಿನ್ನುವ ಆಹಾರದಿಂದ, ಮಾಡುವ ನಿದ್ರೆಯಿಂದ, ಮತ್ತೆ ಅವರು ದೈನಂದಿಕ ಅಂದರೆ ದಿನ ಮಾಡುವಂಥ ಎಲ್ಲ ಕೆಲಸದಲ್ಲೂ ಒಂದು ಸಮತೋಲನೆಯನ್ನು ತಂದು ಅವರ ಎಲ್ಲ ದುಃಖದಿಂದ ಅವರು ಬಂಧ ಮುಕ್ತರಾಗಿರ್ತಾರೆ. ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ನನ್ನಲ್ಲೇ ಕೇಂದ್ರೀಕರಿಸಿ ಅವನ ಎಲ್ಲ ರೀತಿಯಾದಂಥ ಕಾಮ ಮತ್ತು ಆಸೆಗಳನ್ನು ಬಿಟ್ಟು ಇರುವ ಸ್ಥಿತಿಯನ್ನೇ ಯೋಗದ ಸ್ಥಿತಿ ಆಗತ್ತೆ ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ.